ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನ. ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ಯಾವುದಕ್ಕೂ ಬರುವುದಿಲ್ಲ. ಹಲ್ಲೆಲೂಯ. ಸ್ವಾಮಿ ಈ 10ನೇ ಅಧ್ಯಾಯದಲ್ಲಿ, ಯೋಹಾನ್ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಒಳ್ಳೆ ಕುರುಬನು ಮತ್ತೆ ಕುರಿಗಳ ಕುರಿತಾಗಿ ಮಾತನಾಡ್ತಿದ್ದಾನೆ. ಕುರುಬನು, ಕುರಿ ಕಾಯುವವನು ಈ ಪರಮ ಕುರುಬನಿಗೆ, ಕೂಲಿ ಆಳು ಕುರುಬನು ಬಾಗಿಲು ತೆರೀತಾನಂತೆ. ಕುರಿಗಳ ಯಜಮಾನನು ಮಾಲೀಕನಾಗಿರುವಂಥ ಆ ಕುರುಬನು ಕುರಿಗಳ ಬಾಗಿಲಿಂದ ದಟ್ಟಿ ಒಳಗಡೆ ಹೋಗ್ತಾನಂತೆ. ಆದರೆ ಕಳ್ಳನು ಕುರಿ ಬಾಗಿಲಿನಿಂದ ಒಳಗೆ ಹೋಗದೆ ಇನ್ನೆಲ್ಲಿಂದಾದರೂ ಹತ್ತಿ ಇಳಿದು ಕನ್ನ ಕೊರೆದು ಆ ಕುರಿಗಳ ದಡ್ಡೆ ಒಳಗಡೆ ಪ್ರವೇಶಿಸ್ತಾನೆ. ಅದರ ಅರ್ಥ, ಯಾವುದಾದ್ರೂ ಹೆಸರಲ್ಲಿ, ನೆಪದಲ್ಲಿ, ಕಾರ್ಯದಲ್ಲಿ ಒಳಗಡೆ ಬರೋಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ನಿಜವಾದ ಕುರುಬ ಬಾಗಿಲಿನಿಂದನೇ ನೇರವಾಗಿ ಬರ್ತಾನೆ ಒಳಗಡೆ. ಆದ್ರಿಂದ ಆ ಕುರಿಗಳು ಅವನ ಸ್ವರವನ್ನು ಕೇಳಿ ಒಳಗೆ ಬಂದರೆ ಸುರಕ್ಷಿತವಾಗಿರ್ತಾವಂತೆ. ಅಂದರೆ ಯೇಸುವನ್ನ ನಂಬಿ ಒಳಗೆ ಬರುವಾಗ ಸುರಕ್ಷಿತವಾಗಿರ್ತೀವಂತೆ. ಒಳ್ಳೆ ಕುರುಬನು ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯ. ಅರ್ಥ ಆಯ್ತಾ? ಕಳ್ಳನು ಅಂತ ಹೇಳುವಾಗ ಅವನು ಸೈತಾನನಿಗೆ ಮತ್ತು ಅವನ ದೂತರಿಗೆ ಹೋಲಿಕೆ ಆಗಿದೆ. ಅಷ್ಟಲ್ಲದೆ ಕುರಿಗಳು ಅಂತ ಹೇಳುವಾಗ ಭಕ್ತ ಸಮೂಹವಾಗಿರೋ ನೀವು ನಾವೇ ಕುರಿಗಳು. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನಾನು ನನ್ನ ಮೇಲೆ ವಿಶ್ವಾಸ ಇಟ್ಟು ಒಳಗೆ ಬಂದಂಥ ಕುರಿಗಳನ್ನ ನಾನೇನು ಮಾಡ್ತೀನಿ ಅಂತಂದರೆ, ಅವನ ಹೆಸರು ಹೇಳಿ ಕರೆದು ಹೊರಗಡೆ ಬಿಡ್ತೀನಿ. ಬಿಟ್ಟ ಮೇಲೆ ಅವುಗಳ ಮುಂದೆ ನಾನು ಹೋಗ್ತೀನಿ ಅಂತ ಹೇಳ್ತಾನೆ. ಯಾಕೆಂದರೆ ಕುರುಬ ಯಾವಾಗಲೂ ಕುರಿ ಹಿಂದೆ ಇರಲ್ಲ. ಕುರಿ ಹಿಂದೆ ಇರುವವನು ಕೂಲಿ ಆಳು ಕುರುಬ. ಯಾಕಂದರೆ ಮುಂದೆ ಕುರಿಗಳು ಹೋಗುವಾಗ ಏನಾದರೂ ತೋಳಗಳಾಗಲಿ, ಸಿಂಹಗಳಾಗಲಿ, ಕರಡಿ ಆಗಲಿ ದಾಳಿ ಮಾಡಿದ್ರೆ ತನ್ನ ಪ್ರಾಣ ಉಳಿಸ್ಕೊಳ್ಳೋಕ್ಕೋಸ್ಕರ ಕುರಿ ಹಿಂಡು ಬಿಟ್ಟು ಓಡಿ ಹೋಗ್ಬಿಡ್ತಾನೆ. ಆದರೆ ಆ ಕುರಿಗಳ ಯಜಮಾನ, ಕುರಿಗಳ ಮಾಲೀಕ ಕುರುಬ ಏನು ಮಾಡ್ತಾನೆ? ಆ ಕುರಿಗಳ ಮುಂದಾಗಿ ಇರ್ತಾನಂತೆ. ಕಾರಣ ಏನಂದರೆ, ಏನೇ ಬಂದರೂ ತನ್ನ ಕುರಿಗಳನ್ನ ರಕ್ಷಿಸೋದಕ್ಕೋಸ್ಕರ ತಾನು ಪ್ರಾಣವನ್ನು ಪಣಕ್ಕೆ ಕೊಟ್ಟು ಹೋರಾಟ ಮಾಡ್ತಾನೆ. ಅದಕ್ಕೆ ಹಲ್ಲೆಲೂಯ. ಅದಕ್ಕಾಗಿ ಸ್ವಾಮಿ ಹೇಳ್ತಾರೆ, ನನ್ನ ಕುರಿಗಳು ನನ್ನ ಹೆಸರಿಡಿದು ಕರೆದ ಮೇಲೆ ಅವುಗಳನ್ನ ಹೊರಗಡೆ ಬಿಟ್ಟು ಅವುಗಳ ಮುಂದೆ ನಾನು ಹೋಗ್ತೀನಿ ಅಂತ ಹೇಳ್ತಾನೆ. ಹಲ್ಲೆಲೂಯ. ಅಷ್ಟೇ ಅಲ್ಲದೆ ಈ ಅಧ್ಯಾಯದಲ್ಲಿ ನೋಡ್ತೀವಿ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡ್ತಾವೆ. ಅವು ಅನ್ಯನ ಸ್ವರಕ್ಕೆ ಕಿವಿಗೊಡದೆ, ಅವನ ಹಿಂದೆ ಓಡಿ ಹೋಗದೆ, ಅನ್ಯನ ಸ್ವರವನ್ನು ಕೇಳದೆ ಅಲ್ಲಿಂದ ಓಡಿ ಬಂದು ನನ್ನ ಹಿಂದೆ ಬರ್ತವೆ. ಅದಕ್ಕಾಗಿ ಕುರಿಗಳು ತನ್ನ ಸ್ವಂತ ಕುರುಬನ ಸ್ವರಕ್ಕೆ ಮಾತ್ರ ಕಿವಿಗೊಡ್ತಾವಂತೆ. ಹಾಗಾದರೆ ಭಕ್ತ ಸಮೂಹವಾಗಿರೋ ನಾವೆಲ್ಲ, ಯೇಸು ಸ್ವಾಮಿ ನಮಗೆ ಒಳ್ಳೆ ಕುರುಬನಾಗಿದ್ದಾನೆ, ನಾವು ಆತನ ಕುರಿಮರಿಗಳು. ಆದ್ರಿಂದ ಯಾರು ಆತನ ವಾಕ್ಯವನ್ನು ತಿಳ್ಕೊಂಡಿದ್ದಾರೋ, ಯಾರು ಆತನ ಅದ್ಭುತಗಳನ್ನು ಕಂಡು ಮನದಟ್ಟು ಮಾಡಿಕೊಂಡಿದ್ದಾರೋ, ಯಾರು ಆತನನ್ನು ಪ್ರೀತಿಸ್ತಾರೋ, ಯಾರು ಆತನಿಗೆ ಆತನ ಒಳ್ಳೆ ಕಾರ್ಯಗಳನ್ನು ನೆನಪು ಮಾಡ್ಕೊಳ್ತಾರೋ, ಅವರು ದಾರಿ ತಪ್ಪಿ ಹೋಗಲಿ, ಅನ್ಯನಿಂದೆ ಹೋಗಲಿ, ಸೈತಾನಿಂದೆ ಹೋಗಲಿ, ಪಾಪದಿಂದ ಹೋಗಲಿ, ಎಲ್ಲೇ ಹೋದ್ರು, ಅಪ್ಪ ಇದು ತಪ್ಪು, ಇದು ಯೇಸು ಸ್ವಾಮಿಗೆ ಇಷ್ಟ ಇಲ್ಲಪ್ಪ, ಇದು ನನ್ನ ದೇವರ ಸ್ವರ ಅಲ್ಲ, ಇದು ದೇವರಿಗೆ ಇಷ್ಟವಾದದ್ದಲ್ಲ ಅಂತ ಹೇಳಿ ಅದನ್ನು ಬಿಟ್ಟು ಯೇಸುವಿನಿಂದ ಓಡಿ ಬರ್ತಾರಂತೆ ಸರಿಪಡಿಸ್ಕೊಂಡು. ಹಲ್ಲೆಲೂಯ. ಅರ್ಥ ಆಯ್ತಾ? ಅನ್ಯನ ಸ್ವರದಿಂದ ಹೋದ್ರೆ ಏನಾಯ್ತದೆ? ಅನ್ಯನ ಸ್ವರ ಕೇಳಿ ಹೋದ್ರೆ ಏನಾಯ್ತದೆ? ಅವನು ಕೈಯಲ್ಲಿ ಒಂದು ಸ್ವಲ್ಪ ಹುಲ್ಲಿಟ್ಕೊಂಡು ಹಚ್ಚ ಹಸಿರಾಗಿರುವಂಥ ಒಳ್ಳೆ ರುಚಿಯಾಗಿರೋಂಥ ಆ ಮೇವನ್ನ ಇಟ್ಕೊಂಡು ಆ ಕುರಿಗೆ ಕರಿತಾ ಮೋಸ ಮಾಡ್ತಾ ಏನು ಮಾಡ್ತಾನೆ? ಹಂಗೆ ಕರ್ಕೊಂಡು ಕಟ್ಕರ್ ಅಂಗಡಿ ಕರ್ಕೊಂಡು ಹೊಂಟೋಗ್ಬಿಡ್ತಾನೆ. ಆದರೆ ಕುರುಬ ಹಂಗೆ ಮಾಡಲ್ಲ. ಕುರುಬ ಏನು ಮಾಡ್ತಾನೆ? ಕೀರ್ತನೆ 23 ಹೇಳ್ತದೆ, 3 ಆತನು ನನ್ನನ್ನು ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನಡೆಸ್ತಾನೆ. ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೇನು. ಹಸಿರು ಹುಲ್ಲು ಗಾವಲಲ್ಲಿ ನನ್ನನ್ನೇನು ಮಾಡ್ತಾನೆ? ತಂಗಿಸ್ತಾನಂತೆ. ಅದಕ್ಕಾಗಿ ಸ್ವಾಮಿ ಅತ್ಯದ ಹೇಳ್ತಾರೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡ್ತವೆ, ಅವು ಅನ್ಯನ ಸ್ವರಕ್ಕೆ ಕಿವಿಗೊಟ್ಟು ಹೋಗದೆ ಅವು ನನ್ನ ಹಿಂದೆ ಓಡಿ ಬರ್ತದೆ ಅಂತ ಹೇಳ್ತದೆ. ಮತ್ತೆ ಸ್ವಾಮಿ ಹೇಳ್ತಾರೆ, ನನ್ನ ಕುರಿಗಳಿಗೋಸ್ಕರ ನಾನು ಸ್ವಂತ ಪ್ರಾಣವನ್ನೇ ಕೊಡ್ತೀನಿ ಅಂತ ಹೇಳ್ತಾನೆ. ಹಲ್ಲೆಲೂಯ. ತನ್ನ ಕುರಿಗಳಿಗೋಸ್ಕರ ಏನು ಮಾಡ್ತಾನಂತೆ ಕುರುಬ? ತನ್ನ ಪ್ರಾಣವನ್ನೇ ಕೊಡ್ತಾನಂತೆ. ಯಾಕಂದರೆ ಮತ್ತೆ ನಾನು ಅದನ್ನು ಪಡ್ಕೊಳ್ತೀನಿ ಅಂತೇಳಿ ಪ್ರಾಣವನ್ನೇ ಕೊಟ್ಟ.
ಅದಕ್ಕಾಗಿ ಕೂಲಿ ಆಳು ಕುರುಬ ಏನು ಮಾಡ್ತಾನಂದ್ರೆ ಕುರಿಗಳ ಚಿಂತೆ ಅವನಿಗಿರಲ್ಲ, ಕುರಿಗಳು ಪ್ರಾಣ ಬಗ್ಗೆ ಆತನಿಗೆ ಚಿಂತೆ ಇರಲ್ಲ. ತೋಳ ಆಗಲಿ ಸಿಂಹ ಆಗಲಿ ಯಾರಾದ್ರೂ ಕುರಿ ಹಿಂಡು ಮೇಲೆ ಬಿದ್ದು ಕುರಿಯನ್ನು ಕಸ್ಕೊಳ್ಳೋಕೆ ಕಳ್ರಿ ಏನಾರು ಬಂದರೆ ಅವನ ಪ್ರಾಣ ಉಳಿಸ್ಕೊಳ್ಳೋಕ್ಕೋಸ್ಕರ ಬಿಟ್ಟು ಓಡಿ ಹೋಗ್ತಾನೆ. ಆದರೆ ನಿಜವಾದ ಕುರುಬ ತನ್ನ ಪ್ರಾಣವನ್ನು ಪಣಕ್ಕೆ ಕೊಟ್ಟು ಹೋರಾಡ್ತಾನೆ, ತನ್ನ ಪ್ರಾಣವನ್ನೇ ಆ ಕುರಿಗಳಿಗೆ ಕೊಡುವುದಕ್ಕೆ ಅಂಜಲ್ಲ. ಅದಕ್ಕೆ ಯೇಸು ಕ್ರಿಸ್ತ ನಿಜವಾದ ಕುರುಬನಾಗಿದ್ದಾನೆ. ನೀನು ನಾನು ಆತನ ಕುರಿಮರಿ, ನಿನ್ನ ನನ್ನ ಕುಟುಂಬ ಆತನಿಗೆ ನಾವು ಏನಾಗಿದ್ದೀವಿ, ಆತನ ಮಂದೆಗೆ ಸೇರಿದವರು. ಅದಕ್ಕಾಗಿ ಆ ಪರಮ ಕುರುಬನು ಈ ಲೋಕಕ್ಕೆ ಬಂದು ನಿನ್ನನ್ನು ಪ್ರೀತಿಸಿ ನನಗೆ ನಿನಗೆ ಸನ್ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ಕುರುಬನಿಲ್ಲದ ಕುರಿಯಾಗಿ ತೊಳೆಲಿ ಬಳಲಿ ಇಷ್ಟ ಬಂದಂಗೆ ಪಾಪ, ಇಷ್ಟ ಬಂದಂಗೆ ತಿರುಗೋದು, ಉಣ್ಣೋದು, ತಿನ್ನೋದು, ಇಷ್ಟ ಬಂದಂಗೆ ಮಾತನಾಡೋದು, ಇಷ್ಟ ಬಂದ ಕಾರ್ಯಗಳು ಮಾಡ್ತಿದ್ದಂತ ನಮಗೆ ಪರಮ ಕುರುಬನು ಬಂದು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ರಕ್ತ ಸುರಿಸಿ ನಮ್ಮನ್ನ ನೀತಿ ಮಾರ್ಗದಲ್ಲಿ ಉಪದೇಶಿಸಿ ನಮ್ಮನ್ನ ಏನಂತೆ ತಪ್ಪುಗಳನ್ನ ತಿದ್ದಿ ಈಗ ಆತನ ಹೆಜ್ಜೆ ಜೇಡಿನಲ್ಲಿ ಆತನ ಹಿಂದೆ ನಮ್ಮನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಕೈಗಳು ತಟ್ಟಿ ದೇವರ ಮೈ ಪಡಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಈ ಅಧ್ಯಾಯದಲ್ಲಿ ಕುರುಬ ಮತ್ತು ಕುರಿಗಳ ವಿಷಯ ಕುರಿತು ಮಾತನಾಡೋದಕ್ಕೆ ಕಾರಣ ಏನು? ಯಾಕೆ ಈ ಅಧ್ಯಾಯದಲ್ಲಿ ಯೋಹಾನ ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಆತನು ಒಳ್ಳೆ ಕುರುಬ ಮತ್ತು ಕುರಿಗಳ ಕುರಿತಾಗಿ ಆತನು ಹೇಳ್ತಿರುವಂತ ಸಂಗತಿ ಏನಂತಂದ್ರೆ 9ನೇ ಅಧ್ಯಾಯ ನೋಡಬೇಕು. 9ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹುಟ್ಟು ಕುರುಡನಿಗೆ, ಕಣ್ಣು ಕಾಣದಿರಂತ ಹುಟ್ಟು ಕುರುಡನಿಗೆ ದೇವರು ಕಣ್ಣು ಕೊಡ್ತಾರೆ. ಏನ್ ಕೊಡ್ತಾರೆ? ಕಣ್ಣು ಕೊಡ್ತಾರೆ. ಹಲ್ಲೆಲೂಯಾ, ಅರ್ಥ ಆಯ್ತಾ? ಹಾಗಾಗಿತ್ತೇನೆ ಕಣ್ಣು ಹೊಂದಿದಂತ ವ್ಯಕ್ತಿಯನ್ನ ಕುರಿತು ಜನರು ಬಹಿಷ್ಕರಿಸ್ತಾರೆ. ಕಾರಣ ಏನು? ಅಲ್ಲಿ ವಾಕ್ಯ ಹೇಳ್ತದೆ ಏನಂದ್ರೆ, ಹುಟ್ಟದಾಗಿದ್ದ ಕಣ್ಣು ಕಾಣದಿರುವಂತ ಕುರುಡನಿರ್ತಾನೆ. ಆದ್ರಿಂದ ಅವನು ಯೌವನ ಪ್ರಾಯದಲ್ಲಿರುವಂತ ಒಬ್ಬ ವ್ಯಕ್ತಿ. ತಂದೆ ತಾಯಿಗಳನ್ನ ಕಣ್ಣಿದ್ದಿದ್ರೆ ದುಡ್ದು ತಂದೆ ತಾಯಿಗಳನ್ನ ಅವನು ಏನ್ ಮಾಡ್ಬೇಕಾಗಿತ್ತು? ಸಾಕ್ಬೇಕಾಗಿತ್ತು. ಆದ್ರೆ ಕಣ್ಣು ಕುರುಡನಾಗಿರೋದ್ರಿಂದ ತಂದೆ ತಾಯಿ ಈಗ ಅವನು ಸಾಕ್ಬೇಕಾದಂತ ಪರಿಸ್ಥಿತಿ ಬಂತು. ಅದಕ್ಕೆ ಅವ್ರು ಯೋಚನೆ ಮಾಡಿದ್ರು, ನಮ್ಮಲ್ಲಿ ಬಲ ಇಲ್ಲ, ನಮ್ಮಲ್ಲಿ ದುಡಿಮೆ ಮಾಡಕ್ ಆಗ್ತಾ ಇಲ್ಲ, ಹಾಗಾಗಿ ಇವನು ಕಣ್ಣು ಕಂಡಿದ್ರೆ ನಮ್ಮನ್ನ ದುಡ್ದು ಸಾಕ್ತಿದ್ದ, ಹಾಗಾಗಿ ಏನ್ ಮಾಡೋಣ ಅಂತ ಹೇಳ್ಬಿಟ್ಟು ಅವನ್ನ ತೆಗೆದುಕೊಂಡು ಹೋಗಿದ್ದೇನೆ. ಚರ್ಚ್ ಮುಂದೆ, ದೇವಾಲಯದ ಮುಂದೆ ಎಂತ ಭಿಕ್ಷೆ ಬೇಡಕ್ಕೆ ಕುಣಿಸಿರ್ತಾರಂತೆ. ಹೋಗೋ ಬರೋರ್ತ ಭಿಕ್ಷೆ ಬೇಡ್ತಾ ಕೂತಿರ್ತಾನಂತೆ. ಒಬ್ಬ ಯೌವನಸ್ಥನಾಗಿರುವಂತ ಪ್ರಾಯದವನಾಗಿರೋ ಕಣ್ಣು ಕಾಣ್ತಿರಂತ ಕುರುಡ, ಹುಟ್ಟು ಕುರುಡ, ತಾಯಿ ಗರ್ಭದಿಂದ ಕುರುಡನಾಗಿ ಹುಟ್ಟಿದವನು. ಹಲ್ಲೆಲೂಯಾ. ಆಗ ಯೇಸು ಅಲ್ಲಿಗೆ ಬರ್ತಾರೆ. ಬಂದು ಆ ವ್ಯಕ್ತಿಗೆ ಹೇಳ್ತಾರೆ, ಯೇಸು ಸ್ವಾಮಿ ಅಲ್ಲಿಗೆ ಬಂದಾಗ ಶಿಷ್ಯಂದಿರು ಕೇಳ್ತಾರೆ, ಸ್ವಾಮಿ ಸ್ವಾಮಿ ಇವನು ಕುರುಡನಾಗಿ ಹುಟ್ಟಿದ್ದಾನೆ, ಇವನು ಎಷ್ಟೋ ಸಾರಿ ನೋಡಿದ್ದೀವಿ ನಾವು, ಹಾಗಾಗಿ ಇವ್ರ ಅಪ್ಪ ಅಮ್ಮನು ನೋಡಿದ್ದೀವಿ, ಒಳ್ಳೆ ವ್ಯಕ್ತಿಗಳು, ಇವನು ಕುರುಡನಾಗಿ ಹುಟ್ಟಿದಕ್ಕೆ ಯಾರು ಪಾಪ ಮಾಡಿದ್ರು? ಇವನು ಪಾಪ ಮಾಡಿದಾನ? ಇವ್ರ ತಂದೆ ತಾಯಿಗಳು ಪಾಪ ಮಾಡಿದ್ರ? ಇವನ್ ಪಾಪದಿಂದ ಕಣ್ಣು ಕುರುಡಾಗ್ತಾ ಇಲ್ಲ ಇವ್ರ ತಂದೆ ತಾಯಿಗಳು ಮಾಡಿದಂತ ಪಾಪಗಳಿಂದ ಅದರಿಂದ ಬಂದ ಶಾಪದಿಂದ ಇವ್ರ ಕಣ್ಣು ಕುರುಡಾಯ್ತಾ ಅಂತ ಕೇಳ್ತಿದ್ದಾರೆ. ಹಲ್ಲೆಲೂಯಾ. ಪಾಪ ಮಾಡೋರಿದ್ದೀರಾ? ನೀನು ಪಾಪ ಮಾಡಿದ್ರೆ ನಿನ್ನ ಆತ್ಮಿಕ ಕಣ್ಣುಗಳು ಕುರುಡಾಗ್ತದೆ, ಆತ್ಮಿಕ ಮನಸ್ಸುಗಳು ಕುರುಡಾಗ್ತದೆ, ಆತ್ಮಿಕ ಬುದ್ಧಿಗಳು ಮಂದವಾಗ್ತದೆ, ಆತ್ಮಿಕವಾದಂಥ ಕಾರ್ಯಗಳು ನೀನು ಗ್ರಹಿಸ್ಕೊಳಕ್ಕಾಗಲ್ಲ. ನೀನು ಪಾಪ ಮಾಡ್ತೀಯಾ? ನೀನು ಪಾಪ ಮಾಡಿದ್ರೆ ಪಾಪ ಕೊಡೋ ಸಂಬಳ ಮರಣ. ಪ್ರಿಯರೇ, ನೀವು ಪಾಪ ಮಾಡ್ತೀರಾ, ನಿಮ್ಮ ಪಾಪಗಳು ನಿಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀಳ್ತದೆ. ನೀವು ದೇವರಿಗೆ ವಿರೋಧವಾಗಿ ಜೀವಿಸೋದಾದ್ರೆ, ನೀವು ದೇವರಿಗೆ ವಿರೋಧವಾಗಿ ಪಾಪ ಮಾಡಿ ಹೋಗೋದಾದ್ರೆ ಅದು ನಿನ್ನ ಮೇಲೆ ಅಥವಾ ನಿನ್ನ ಭವಿಷ್ಯದ ಮೇಲೆ, ನಿನ್ನ ಮಕ್ಕಳ ಮೇಲೆ ಪರಿಣಾಮ ಬೀಳ್ತದೆ ಅನ್ನೋದು ಮರಿಬೇಡ. ಅದಕ್ಕಾಗಿ ಪಾಪವನ್ನು ವಿಚಾರಿಸಿ ಬಿಡ್ರಿ, ಪಾಪವನ್ನು ದೂರ ಮಾಡಿ ದೇವರ ಕಡೆಗೆ ವಿಧೇಯರಾಗಿ ಬರ್ರಿ. ಯಾಕಂದ್ರೆ ನೀವು ಏನೋ ಒಂದು ತಪ್ಪು, ಏನೋ ಒಂದು ದೇವರಿಗಿಲ್ಲದಂಥ ಕಾರ್ಯಗಳು ನೀವು ಮಾಡೋದಾದ್ರೆ ಅದು ನಿಮ್ಮ ಮಕ್ಕಳ ಮೇಲೆ ಬರ್ತದೆ ಅನ್ನೋದು ಮರಿಬೇಡಿ. ಅವರ ಭವಿಷ್ಯದ ಮೇಲೆ ಪರಿಣಾಮ ಬೀಳ್ತದೆ ಅನ್ನೋದು ಮರಿಬೇಡ್ರಿ. ಅವರ ಒಂದು ಮದುವೆ ವಿಷಯದಲ್ಲಿ ಪರಿಣಾಮ ಬೀಳ್ತದೆ ಅನ್ನೋದು ಮರಿಬೇಡ್ರಿ. ದಾಂಪತ್ಯದಲ್ಲಿ ಅಥವಾ ಅವ್ರ ಗರ್ಭ ಫಲಗಳಲ್ಲಿ ಪರಿಣಾಮ ಬೀಳ್ತದೆ ಅನ್ನೋದು ಮರಿಬೇಡ್ರಿ. ಅವ್ರ ಮದುವೆ ಆದರೂ ಕೂಡ ಸಮಾಧಾನ ಇಲ್ಲದಂಥ ಜೀವಿತಗಳನ್ನು ಜೀವಿಸಬೇಕಾಗ್ತದೆ. ಅದಕ್ಕಾಗಿ ಪಾಪವು ಕೊಡುವ ಸಂಬಳ ಮರಣ. ದೇವರ ವಾಕ್ಯ ಹೇಳ್ತದೆ, ತಂದೆ ತಾಯಿಗಳ ಪಾಪಗಳನ್ನ ದೇವರು ಅದನ್ನ ಶಾಪವಾಗಿ ಮಕ್ಕಳ ತಲೆಮಾರುಗಳ ಮೇಲೆ ಬರಮಾಡ್ತಾನಂತೆ. ಎತ್ತವರಿಗೆ ನಾನು ಹೇಳೋದೇನಂತಂದ್ರೆ, ನೀವು ದೇವರ ಭಯಭಕ್ತಿಯಲ್ಲಿ ಜೀವಿಸ್ರಿ, ಪ್ರಾರ್ಥನೆಯಲ್ಲಿ ಜೀವಿಸ್ರಿ, ನೀವು ದೇವರಿಂದ ಆಶೀರ್ವಾದ ಹೊಂದಿಕೊಳ್ಳ್ರಿ. ನಿಮ್ಮ ಮೂಲಕ ನಿಮ್ಮ ಮಕ್ಕಳಿಗೆ ಆಶೀರ್ವಾದವನ್ನು ಬಿಟ್ಟು ಹೋಗ್ತೀರಿ. ಹಲ್ಲೆಲೂಯಾ.